ಪವಿತ್ರನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ವೈಶಾಖ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಶೇಷವಾಗಿ ಈ ವೈಶಾಖ ಮಾಸ ಅಕ್ಷಯ ತದಿಗೆ ಬಸವೇಶ್ವರ ಜಯಂತಿ, ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ, ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ, ಬೃಹಸ್ಪತಿ ಜಯಂತಿ, ಭಗೀರಥ ಜಯಂತಿ ಅಂದರೆ ಗಂಗೆಯ ಉತ್ಪತ್ತಿ, ಹಾಗೂ ಹನುಮತ್ ಜಯಂತಿ, ನೃಸಿಂಹ ಜಯಂತಿ ಇತ್ಯಾದಿ ಅನೇಕ ಜಯಂತಿಗಳಿಗೆ ಸಾಕ್ಷಿಯಾಗಿದೆ. ಆ ಒಂದು ಜಯಂತಿಯ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ವಿಶೇಷವಾಗಿ ಈ ಒಂದು ರಾಶಿಯಲ್ಲಿ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿದಾಗ ನಮ್ಮ ದೇಹದ ಭಾಗದಲ್ಲಿ ಮೇಷರಾಶಿಯಿಂದ ಪಾದದವರೆಗೆ ಮೀನರಾಶಿ ಎಂಬುದಾಗಿ ಜ್ಯೋತಿಷ ಪರಿಗಣನೆ ಮಾಡುತ್ತೆ. ಹಾಗಾಗಿ ಮೇಷರಾಶಿ ಇಲ್ಲಿ ಪ್ರಾರಂಭವಾಗಿ ಮೀನರಾಶಿ ಇಲ್ಲಿಗೆ ಬಂದು ಒಂದು ಸಂಪೂರ್ಣ ದೇಹದ ಪರಿಕಲ್ಪನೆಯನ್ನು ಜ್ಯೋತಿಷ ಶಾಸ್ತ್ರ ಕೊಡುತ್ತೆ. ಹೇಗೆ ಭೂಮಿಯಿಂದ ಒಂದು ಸುತ್ತು 360 ಡಿಗ್ರಿ ಒಂದು ಸಂಪೂರ್ಣತೆಯನ್ನು ಹೊಂದತ್ತೋ, ನಮ್ಮ ತಲೆಯ ಭಾಗದಿಂದ ಪಾದದ ಭಾಗದ ಕೊನೆಯವರೆಗೆ ಸಂಪೂರ್ಣತೆಯನ್ನು ನಮ್ಮ ದೇಹ ಹೊಂದುತ್ತೆ. ಹಾಗೆ ನಮ್ಮ ಯೋಗಗಳು ಕೂಡ ಎಲ್ಲ ಉತ್ತಮವಾದ ಯೋಗಗಳಿಂದ ಕೆಳಗಡೆಯ ಕೊನೆಯ ತನಕದಿಂದ, ಯಾವುದು ದರಿದ್ರ ಯೋಗದವರೆಗೂ ಕೂಡ ಅತ್ಯುತ್ತಮ ಯೋಗದಿಂದ ಎಲ್ಲ ಯೋಗಗಳು ಕೂಡ ಈ ಒಂದು ಮನುಷ್ಯ ದೇಹದಂತೆ ಸಂಚರಿಸ್ತಾ, ರೋಗಗಳು ಕೂಡ ಹಾಗೆ ತಲೆಯ ಭಾಗದಿಂದ ಪಾದದವರೆಗೂ ಕೂಡ ರೋಗಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ನಮ್ಮ ಋಷಿಮುನಿಗಳು ಅತ್ಯದ್ಭುತವಾದಂತಹ ಒಂದು ಭೌಗೋಳಿಕ ಪರಿಕಲ್ಪನೆಯ ಜೊತೆಗೆ ಭೌಗೋಳದಲ್ಲಿ ನಾವು ಒಂದು ಬಿಂದುವಾಗಿ ಈ ಒಂದು ಪಂಚಭೂತದ ಪಂಚಪ್ರಾಣವನ್ನು ಹೊಂದಿರುವಂಥ ನಾವು ಈ ಒಂದು ಭೌಗೋಳಿಕತೆಯಲ್ಲಿ ನಾವು ಒಂದು ಪ್ರಕೃತಿಯ ಒಂದು ಬಿಂದುವಾಗಿ ಈ ಪರಿಪೂರ್ಣತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರ ಒಂದು ಅಂಗವಾಗಿ ಪ್ರಕೃತಿಯಲ್ಲಿ ನಾವು ಒಂದು ಬಿಂದುವಾಗಿ ಪ್ರಕೃತಿಯ ಸಂಪೂರ್ಣತೆಯನ್ನು ನಮ್ಮಲ್ಲಿ ಮೈಗೂಡಿಸಿಕೊಂಡು ಪ್ರಕೃತಿಗೆ ತಕ್ಕಂತೆ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಈ ವೈಶಾಖ ಮಾಸದ ಅತ್ಯಂತ ದೊಡ್ಡ ವೈಶಿಷ್ಟ್ಯತೆ ಅಂದರೆ ಮೇಷರಾಶಿಯಿಂದ ಅತಿ ಹೆಚ್ಚಿನ ಗ್ರಹಗಳು ಕಂಡು ಬರ್ತವೆ. ಈ ಒಂದು ಊರ್ಧ್ವ ರಾಶಿಗಳಲ್ಲಿ ಅತಿ ಉತ್ತಮವಾದಂತಹ ಗ್ರಹಗಳ ಸಂಚಾರ ಅದೆಷ್ಟು ಜನರಿಗೆ ಅತ್ಯಂತ ದೊಡ್ಡ ಲಾಭ, ಜೀವನದಲ್ಲಿ ಅತಿ ದೊಡ್ಡ ಆಕಸ್ಮಿಕ ತಿರುವನ್ನು ತರಬಲ್ಲದು ಎಂಬುದಾಗಿ ಖಂಡಿತ ನೋಡೋಣ. ಅದಕ್ಕೂ ಮುನ್ನ ಒಂದು ಮಾತು, ಯಾರ್ಯಾರು ಇಂತಹ ಒಂದು ಮಹಾಯೋಗವನ್ನು ಬಳಸಿಕೊಂಡು ಯಶಸ್ಸನ್ನುಗೊಳಿಸ್ತಾರೆ ಅಂತಂದರೆ ಅವರಿಗೆ ಸಾಮಾನ್ಯವಾಗಿ ಅವರ ಪೂರ್ವಜನ್ಮದ ಪುಣ್ಯಾಂಶವನ್ನು ಅನುಭವಿಸುವಂಥ ಸಮಯ ಇದ್ದು, ಸಂಸ್ಕಾರಯುಕ್ತರಾಗಿದ್ದು, ದೇವತಾ ಆರಾಧನೆಯ ಫಲ ಸಿಗುವಂತಹ ಲಕ್ಷಣವನ್ನು ಅವರು ಹೊಂದಿದ್ರೆ, ಹಾಗೆ ತಾಯಿ ತಂದೆಗಳ ಆಶೀರ್ವಾದ ಬಲ, ಸಂಸ್ಕಾರ, ಕುಲದೇವತಾ ಆರಾಧನೆಯ ಫಲ ಮತ್ತು ಅವರ ನಿತ್ಯ ನಡೆನುಡಿಗಳು ಹಾಗೂ ಅವರ ಈ ಪ್ರಾದೇಶಿಕತೆ ಇತ್ಯಾದಿಗಳು ಅನೇಕ ವಿಧದ ಆ ಒಂದು ವಿಷಯಗಳನ್ನು ಅವಲಂಬಿಸಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾದ ಫಲಗಳು ಖಂಡಿತವಾಗಿ ಲಭ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಆಧರಿಸಿ ಮತ್ತು ನಿಮ್ಮ ಎಲ್ಲ ದೇವತಾರಾಧನೆ ಇತ್ಯಾದಿಗಳ ಮತ್ತು ಗುರುಗ್ರಹದ ಫಲ ಇತ್ಯಾದಿಗಳನ್ನು ಅವಲಂಬಿಸಿ ಅತಿ ದೊಡ್ಡ ಜೀವನದ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಮಹಾಯೋಗ, ಎಷ್ಟು ಅಧಃಪತನದಲ್ಲಿದ್ದವರಿಗೂ ಕೂಡ ಮಹಾಯೋಗವನ್ನು ಈ ಗ್ರಹಗಳು ನಿಮಗೆ ಸಹಕರಿಸ್ತಾ ಇದೆ. ತಂದು ಕೊಡೋದಕ್ಕಾಗಿ ಇಡೀ ಜೀವನವನ್ನು ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳಿಕ್ಕೆ ಇಂತಹ ಉತ್ತಮ ಗ್ರಹಸ್ಥಿತಿಯ ಸಮಯ ಪ್ರತಿಯೊಬ್ಬರಿಗೂ ಅತ್ಯಂತ ಅನುಕೂಲವನ್ನು ಖಂಡಿತ ಉಂಟು ಮಾಡುತ್ತೆ. ಹಾಗೆ ನಾವು ಮುಂದೆ ಹೇಳುವಂತಹ ಆರಾಧನಾ ಕ್ರಮಗಳನ್ನು ಶ್ರದ್ಧಾ ಭಕ್ತಿಯುಕ್ತವಾಗಿ ನೀವು ಮಾಡಿದಲ್ಲಿ ಅತಿ ದೊಡ್ಡದಾದಂತಹ ಒಂದು ಯೋಗ ನಿಮ್ಮದಾಗತ್ತೆ. ಮುಖ್ಯವಾಗಿ ಈ ಗ್ರಹಚಾರ ಅಥವಾ ಸಂಕ್ರಮಣವನ್ನು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋದರೆ, ಶುಕ್ರ ಗ್ರಹವು 2 ಬಾರಿ, ಬುಧ ಗ್ರಹವು 2 ಬಾರಿ, ಅಂದರೆ 2 ರಾಶಿಯನ್ನು ಸಂಕ್ರಮಣವನ್ನು ವೈಶಾಖ ಮಾಸದಲ್ಲಿ, ಕುಜ ರವಿಗಳು 1 ರಾಶಿಯನ್ನು ಪ್ರವೇಶ ಮಾಡಿ 4 ಗ್ರಹದಿಂದ 6 ಸಂಕ್ರಮಣಗಳು ಉಂಟಾಗತ್ತೆ. ಅದನ್ನು ಮೊದಲನೇದಾಗಿ ಶುಕ್ರನು ಭಾನುವಾರ ದಿವಸ ದ್ವಿತೀಯದಂದು ವೃಷಭವನ್ನು ಪ್ರವೇಶ ಮಾಡ್ತಾನೆ 19/4/26. ಅದೇ ರೀತಿಯಾಗಿ ಗುರುವಾರ ದ್ವಾದಶಿಯಂದು ಮಿಥುನ ರಾಶಿಯನ್ನು 14/5/26 ಶುಕ್ರ ಪ್ರವೇಶ ಮಾಡ್ತಾನೆ. ನಮ್ಮ ವಿಡಿಯೋನ ಝೂಮ್ ಆಗಿ ನೋಡಿದರೆ ಇದು ಸಂಪೂರ್ಣವಾಗಿ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ನು ಬುಧ ಗ್ರಹ ಗುರುವಾರ ಚತುರ್ದಶಿಯಂದು ಮೇಷರಾಶಿಯನ್ನು ಮೀನರಾಶಿಯಿಂದ 30/4/26 ಪ್ರವೇಶ ಮಾಡಿ, ಅಲ್ಲಿಂದ ಗುರುವಾರ 12ನೇ ದ್ವಾದಶಿಯಂದು ವೃಷಭ ರಾಶಿಯನ್ನು ಈ ಬುಧ ಗ್ರಹನು 14/5/26 ವೃಷಭ ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಬುಧ ಗ್ರಹವು 3 ರಾಶಿಯಲ್ಲಿಯೂ ಗೋಚರವಾಗ್ತಾ ಇದ್ದು, ಶುಕ್ರನು ಕೂಡ 3 ರಾಶಿಯಲ್ಲೂ ಗೋಚರವಾಗ್ತಾ ಇದ್ದಾನೆ ಈ ಒಂದು ಮಾಸದಲ್ಲಿ. ಇದು ಅತ್ಯಂತ ಶುಕ್ರ ಮತ್ತು ಬುಧರ
ಒಂದು ಅತ್ಯದ್ಭುತವಾದ ಸಂಚಾರ. ಇನ್ನು ಕುಜಗ್ರಹ ಸೋಮವಾರ ನವಮಿಯಂದು ಈ ಒಂದು ಮೀನರಾಶಿಯಿಂದ ಮೇಷರಾಶಿಯನ್ನು ಸ್ವರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಇನ್ನು ರವಿ ಶುಕ್ರವಾರ 14ನೇ ಅಂದರೆ ಚತುರ್ದಶಿಯ ದಿವಸವೇ ವೃಷಭ ರಾಶಿಯನ್ನು ಸೇರ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನದಿಂದ ವೃಷಭ ರಾಶಿಯತ್ತ ವೃಷಭ ಸಂಕ್ರಮಣವನ್ನು ಮಾಡ್ತಾ ಇದ್ದಾನೆ. ಇಂತಹ ಅದ್ಭುತ ಗ್ರಹ ಸ್ಥಿತಿಯ ನಡುವೆ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಪೌರ್ಣಿಮೆ ಆಗುತ್ತೆ. ವಿಶಾಖ ನಕ್ಷತ್ರವು ರಾತ್ರಿ 3 ಗಂಟೆಯ ನಂತರ ಬರೋದರಿಂದ ವೈಶಾಖ ಮಾಸ ಎಂಬುದಾಗಿ ಇದನ್ನು ಪರಿಗಣಿಸಲಾಗಿದೆ. ಹಾಗೆಯೇ ಅಮಾವಾಸ್ಯೆ 16/5ರಂದು ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಈ ಅಮಾವಾಸ್ಯೆ ಉಂಟಾಗಿದೆ. ಹಾಗಾಗಿ ಈ ಪೌರ್ಣಿಮೆಯು ಕೂಡ ನೀವು ಸರಿಯಾಗಿ ಗಮನಿಸ್ತಾ ಹೋದರೆ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ಅತ್ಯದ್ಭುತವಾದಂತಹ ವಿಷಯವನ್ನು ನಿಮಗೆ ನೀಡುತ್ತವೆ. ಅಂಥದ್ರಲ್ಲಿ ಯಾವ ರೀತಿಯಾದ ಈ ಒಂದು ಗೃಹ ಸ್ಥಿತಿಯಲ್ಲಿ ನಾವು ನಮ್ಮ ರಾಶಿಯವರು ಏನೇನೆಲ್ಲ ರೀತಿಯಲ್ಲಿ ಯಾವುದನ್ನು ನಾವು ಮಾಡಿದಾಗ ಅತ್ಯದ್ಭುತವಾದ ಫಲವನ್ನು ನಾವು ಪಡೆಯಬಹುದು ಎಂಬುದಾಗಿ ನೋಡೋಣ ಬನ್ನಿ. ಮಿತ್ರರೇ, ರಾಶಿ ಭವಿಷ್ಯಕ್ಕೂ ಮುನ್ನ ಒಂದು ವಿಶೇಷ ಮಾಹಿತಿ. ಅನೇಕ ಭಕ್ತಾದಿಗಳ ಒಂದು ಬೇಡಿಕೆಯ ಮೇರೆಗೆ ಮತ್ತು ನಮ್ಮ ನಾಗಶಕ್ತಿ ವಿನಾಯಕ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಸಮಸ್ತವೂ ನಿರ್ವಿಘ್ನವಾಗಿ ನಡೆದು ನಾಗಶಕ್ತಿ ವಿನಾಯಕನ ಒಂದು ಪ್ರತಿಷ್ಠಾಪನೆಗೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಒಂದು ಸಂತೃಪ್ತಿಗಾಗಿ ಪ್ರತಿ ಪೌರ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಸಂಕಲ್ಪದೊಂದಿಗೆ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ಇನ್ನು ಮೇ 1 ಪೂರ್ಣಿಮೆಯಿಂದ ಪ್ರಾರಂಭವಾಗ್ತಾ ಇದೆ. ವಿಶೇಷವಾಗಿ ಯಾವ ರಾಶಿಯವರಿಗೆಲ್ಲ ನಾವು ಹೇಳಿದ್ವಿ ಈ ಒಂದು ಮಾನಸ ಪೂಜೆಯನ್ನು ಮಾಡ್ತಾ ವಿಶೇಷ ಧ್ಯಾನಾಸಕ್ತರಾಗಿ ಈ ಒಂದು ಪೌರ್ಣಿಮೆಯಂದು ವಿಶೇಷ ಮನೋಕಾಮನೆಗಳನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಅಂತ ಹೇಳಿ, ಅದೇ ರೀತಿಯಲ್ಲಿ ವಿಶ್ವಶಾಂತಿ ಮತ್ತು ಮನೆಗಳಲ್ಲಿ ಶಾಂತಿ ಲಭಿಸಲಿ ಎನ್ನುವ ಮಹಾಸಂಕಲ್ಪದೊಂದಿಗೆ ಇಲ್ಲಿಯ ಎಲ್ಲ ಯಾರ್ಯಾರು ಭಕ್ತಾದಿಗಳು ಇಚ್ಛೆ ಪಡ್ತಾರೆ ಅವರ ಎಲ್ಲರಿಗೂ ಕೂಡ ಈ ಒಂದು ಶುಭ ಮನೋಕಾಮನೆಗಳ ಸಿದ್ಧಿಗಾಗಿ ಪೌರ್ಣಿಮೆಯಂದು ಮತ್ತು ಸಮಸ್ತ ದೃಷ್ಟಿದೋಷ, ಮಾಟಮಂತ್ರಾದಿ ದೋಷ ಮತ್ತು ಸಮಸ್ತ ವಿಧವಾದಂತಹ ಕೃತ್ರಿಮಾದಿ ದೋಷಗಳ ನಿವಾರಣೆ, ಶತ್ರು ನಿವಾರಣೆ ಇತ್ಯಾದಿಗಳ ಒಂದು ಮಹಾಸಂಕಲ್ಪದೊಂದಿಗೆ ಅಮಾವಾಸ್ಯೆಯಂದು ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನ ನಡೆಯುತ್ತೆ. ಅದಕ್ಕಾಗಿ ಯಾರಿಗೆ ಇಚ್ಛೆ ಇದೆಯೋ ಅವರು ನಿಮ್ಮ ಹೆಸರು ಅಥವಾ ಗೋತ್ರ, ನಕ್ಷತ್ರ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಕಳುಹಿಸುವ ಮೂಲಕ ನಿಮಗೆ ಅನಿಸಿದಷ್ಟು ಹಣವನ್ನು ಕಳುಹಿಸಿ ಈ ಒಂದು ಹುಣ್ಣಿಮೆಯಗೋ ಅಥವಾ ಅಮಾವಾಸ್ಯೆಗೋ ಮತ್ತು ನಿಮ್ಮ ಮನೋಕಾಮನೆಗಳು ಯಾವುದು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ವಾಟ್ಸಪ್ ಮಾಡುವ ಮೂಲಕ, ಫೋನ್ಪೇ ಮೂಲಕ ನೀವು ಕಳಿಸಿದಾಗ ನಿಮಗೊಂದು ರಿಜಿಸ್ಟರ್ ನಂಬರ್ ಮತ್ತು ರಿಸಿಪ್ಟನ್ನು ನಾವು ಕಳಿಸ್ತೇವೆ. ಆ ಮೂಲಕವಾಗಿ ನಿಮ್ಮದು ಪರ್ಮನೆಂಟ್ ಇಲ್ಲೊಂದು ಭಕ್ತರ ಯಾದಿಯಲ್ಲಿ ನೀವು ಸೇರ್ತೀರ. ಅದೇ ರೀತಿಯಾಗಿ ಇಲ್ಲಿಯೇ ನಡೆಯುವಂತಹ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಯಾವುದೇ ಶಾಂತಿಯ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗದೇ ಇರೋದರಿಂದ ಈ ಶಾಂತಿಯನ್ನು ಇಲ್ಲೇ ಬಂದು ನೋಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ನಿಮ್ಮ ಹೆಸರಿನಲ್ಲಿ ನೀವು ಬರದೇ ಇರಲಿ, ಇಲ್ಲಿ ಸಾಮೂಹಿಕ ಸಂಕಲ್ಪದೊಂದಿಗೆ ಈ ಒಂದು ಶಾಂತಿ ನಡೆಯುತ್ತೆ. ಹಾಗಾಗಿ ಆಸಕ್ತರು ನೀವು ಅದನ್ನು ಸದ್ಬಳಕೆ ಮಾಡಿಕೊಳ್ಬೋದು. ಸಿಂಹರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಪರಾಭವ ಸಂವತ್ಸರದ ವೈಶಾಖ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ಈ ಒಂದು ಸಿಂಹ ರಾಶಿ ನೀವು ಹುಟ್ಟುವಾಗ ಚಂದ್ರನು ಈ ಸಿಂಹ ರಾಶಿಯಲ್ಲಿ ಇದ್ದಾಗ ನಿಮ್ಮದು ಸಿಂಹ ರಾಶಿ ಆಗುತ್ತೆ. ಚಂದ್ರಾಧಾರಿತವಾಗಿ ನಿಮ್ಮ ರಾಶಿಯ ನಿರ್ಧಾರ ಉಂಟಾಗುತ್ತೆ. ಹೀಗೆ ಈ ಒಂದು ರಾಶಿಯ ಅಧಿಪತಿಯಾದಂತಹ ರವಿಯು ಮತ್ತು ರಾಶಿಯಲ್ಲಿ ಚಂದ್ರನು ಇರುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಚಂದ್ರ ಮತ್ತು ರವಿಯ ಪ್ರಧಾನವಾದಂತಹ ಒಂದು ವಿಶೇಷ ವ್ಯವಸ್ಥೆ ನೀವು ಹುಟ್ಟುವಾಗ ಇರತಕ್ಕಂಥದ್ದು ಇದು ಕಂಡುಬರುತ್ತೆ. ಆದ್ದರಿಂದಾಗಿ ಈ ಚಂದ್ರನು ಇರುವಂತಹ ಮತ್ತು ರವಿ ಮನೆಯಾದಂತಹ ಈ ಒಂದು ಸಿಂಹರಾಶಿ ಅಲ್ಲಿ ಈಗ ಗೋಚಾರದಲ್ಲಿ ಕೇತುವು ವಿರಾಜಮಾನನಾಗಿದ್ದಾನೆ. ರಾಹುವಿನ ದೃಷ್ಟಿ ಕಂಡು ಬರುತ್ತೆ. ಹಾಗಾಗಿ ಸಿಂಹ ರಾಶಿಯವರಿಗೆ ಎಂತಹ ಮಹಾಯೋಗ ಇದೆ ಅನ್ನೋದಾಗಿ ನೋಡುವುದಾದರೆ, ರಾಷ್ಟ್ರಾಧಿಪತಿಯು ಭಾಗ್ಯದಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಅಲ್ಲಿಂದ ದಶಮಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು ಏಕಾದಶಾಧಿಪತಿಯ ಜೊತೆಗಿನ ಒಂದು ಸಂಯೋಗ, ದ್ವಿತೀಯಾಧಿಪತಿಯ ಜೊತೆಗಿನ ಸಂಯೋಗ, ಧನಕಾರಕನ ಜೊತೆಗಿನ ಸಂಯೋಗ, ತೃತೀಯಾಧಿಪತಿ ಮತ್ತು ದಶಮಾಧಿಪತಿಯ ಜೊತೆಗಿನ ಸಂಯೋಗ, ಉದ್ಯೋಗದಲ್ಲಿ ಅತ್ಯಂತ ದೊಡ್ಡ ಲಾಭ, ಬಿಸ್ನೆಸ್ ಇತ್ಯಾದಿಗಳಲ್ಲಿ ಅತ್ಯಂತ ದೊಡ್ಡ ಲಾಭವನ್ನು ಪಡೆಯುವಂಥ ಮಹಾಯೋಗವಿದೆ. ಇಂತಹ ಮಹಾಯೋಗ ಇರುವಂತಹ ವಿಡಿಯೋವನ್ನು ಪೂರ್ತಿ ನೋಡಿ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡದೆ ಯಾರು ಕಾಮೆಂಟ್ ಮಾಡಬೇಡಿ. ಅನೇಕರು ಈ ರೀತಿಯಾಗಿ ನೀವು ಹೇಳಿದಾಗ ಆಗಿಲ್ಲ ಅಂತ ಕಾಮೆಂಟ್ ಮಾಡಿದವರಿದ್ದಾರೆ. ಯಾಕೆ ಅಂತಂದರೆ ಅವರಿಗೆ ಅರ್ಹತೆಯನ್ನು ಪಡೆಯದೇ ಇದ್ದಾಗ, ನಮ್ಮ ವಿಡಿಯೋವನ್ನು ಪೂರ್ತಿ ನೋಡದೇ ಇದ್ದಾಗ, ಅದನ್ನು ಅರ್ಥೈಸಿಕೊಳ್ಳದೇ ಇದ್ದಾಗ ಅಂತಹ ಅವಸ್ಥೆ ಉಂಟಾಗುತ್ತೆ. ಈಗ ಹೇಳುವ ಎಲ್ಲ ಫಲಗಳು ಕೂಡ ರಾಶಿ ಆಧಾರಿತವಾಗಿದ್ದು ನಿಮ್ಮ
ಪೂರ್ವಜನ್ಮದ ಫಲಾಫಲಗಳು ಈಗ ನಡೆಯುವ ಸಂದರ್ಭ, ಪುಣ್ಯಾಂಶದ್ದು ಪಾಪಾಂಶದ್ದು, ಹಾಗೆ ನಿಮ್ಮ ಕುಟುಂಬದ ಫಲ, ಜೊತೆಗೆ ಕುಟುಂಬದ ಪುಣ್ಯಫಲ ಅಥವಾ ಪಾಪದ ಫಲವನ್ನು ಅನುಭವಿಸ್ತಾ ಇದ್ದೀರೋ ಅದರ ಮೇಲೆ ಅವಲಂಬಿತ. ಹಾಗೆ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಬಲ, ನಿಮ್ಮ ತಾಯಿ ತಂದೆಯರ ಆಶೀರ್ವಾದ ಬಲ, ನಿಮ್ಮ ಪ್ರಾದೇಶಿಕತೆ ಇದೆಲ್ಲವನ್ನು ಕೂಡ ಅವಲಂಬಿಸಿ ಭಿನ್ನ ಭಿನ್ನವಾದಂಥ ಫಲಗಳು ಲಭ್ಯವಾಗುತ್ತೆ. ಆದರೆ ವೈಶಾಖ ಮಾಸ ಇಡೀ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿಕೊಂಡು ನಿಮ್ಮ ನಿರ್ಧಾರವು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಪರಿವರ್ತನೆಯನ್ನು ಉಂಟು ಮಾಡ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಮಹಾ ಯೋಗವನ್ನು ಗ್ರಹಸ್ಥಿತಿಗಳು ಖಂಡಿತವಾಗಿಯೂ ನೀಡ್ತಾ ಇವೆ. ಅದನ್ನು ಸಂಪೂರ್ಣವಾಗಿ ಫಲ ಪಡೆಯುವಂತಹದ್ದು ನಿಮಗೆ ಬಿಟ್ಟ ನಿಮ್ಮ ಅರ್ಹತೆಗೆ ತಕ್ಕಂತಹ ಒಂದು ವಿಷಯವಾಗಿರುತ್ತೆ. ಕೆಲವರಿಗೆ ಅತ್ಯಂತ ದೊಡ್ಡ ಲಾಭವಾಗಿ ಅತ್ಯುನ್ನತ ಮಟ್ಟಕ್ಕೆ ಹೋದರೆ ಇದೇ ವೈಶಾಖ ಮಾಸದಲ್ಲಿ ಇನ್ನೊಬ್ಬರು ಅಧಪತನಕ್ಕೆ ಹೋಗುವ ಸಾಧ್ಯತೆಗಳಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾರು ಕೇತುವಿನ ಪ್ರಭಾವಕ್ಕೆ ಅವರ ಜಾತಕದ ರೀತಿಯಲ್ಲಿ ಇರ್ತಾರೋ ಅವರು ಅಧಪತನಕ್ಕೆ ಹೋಗ್ತಾರೆ. ಹಾಗೆ ರಾಹುವಿನ ಪ್ರಭಾವವು ಜಾಸ್ತಿ ಆದರೆ ಅಧಪತನಕ್ಕೆ ಹೋಗ್ತಾರೆ. ಅದರಿಂದಾಗಿ ಅವರ ಉನ್ನತಿ ತತ್ವಕ್ಕಾಗಿ ಬರಬೇಕು ಅಂತಾದರೆ ಕೇತು ಮತ್ತು ರಾಹು ದೋಷವನ್ನು ನಿರಂತರವಾಗಿ ದೂರ ಮಾಡಿಕೊಳ್ಳುವ ವ್ಯವಸ್ಥೆಗೆ ಕಾಲಿಡಲೇಬೇಕು. ಆಗ ನೋಡಿ, ಮನಸ್ಸಿನ ಅಧಿಪತಿ ಅಂತ ಚಂದ್ರನ ವಿರುದ್ಧವಾಗಿ ಮನಸ್ಸಿಗೆ ಮುಸುಕು ಹಾಕುವ ಕೇತುವನ್ನು ನವಗ್ರಹದಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗೆ ಚಂದ್ರನ ಒಂದು ಮನಸ್ಥಿತಿಯಿಂದಾಗಿ ಮನಃಕಾರಕ ಚಂದ್ರನಾಗಿ ಅನೇಕ ನಿತ್ಯದ ಒಂದು ನಿರಂತರ ಚಿಂತನೆಯನ್ನು, ಯೋಚನೆಗಳನ್ನ ಚಂದ್ರ ನೀಡ್ತಾ ಇದ್ದರೆ ಬುದ್ಧಿ ಅದನ್ನು ವಿವೇಕ ರೂಪದಲ್ಲಿ ತೆಗೆದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಬುಧ ಬುದ್ಧಿಕಾರಕನಾಗಿದ್ದು ಆ ಬುದ್ಧಿಕಾರಕನ ವಿರುದ್ಧವಾಗಿ ರಾಹುವನ್ನು ಸ್ಥಾಪನೆ ಮಾಡಿರ್ತಾರೆ. ಬುದ್ಧಿಯನ್ನು ಸಂಪೂರ್ಣವಾಗಿ ಆ ಮಾಯೆಯಲ್ಲಿ ತೊಡಗಿಸಿ ನಮ್ಮ ನಿರ್ಣಯಗಳನ್ನು ಭ್ರಮಾತ್ಮಕ ನಿರ್ಣಯತ್ತ ನಮಗೇನೋ ದೊಡ್ಡದಾದಂಥ ಲಾಭ ಆಗ್ಬಿಡ್ತಾರೆ ಅನ್ನುವ ಭ್ರಮೆಯನ್ನು ಹುಟ್ಟಿಸುವಂತಹ ರಾಹು, ಮತ್ತು ಅದಕ್ಕೆ ಯೋಗ್ಯವಾದಂಥ ನಮ್ಮ ಜೀವನದ ಉನ್ನತಿಗೆ ಯೋಗ್ಯವಾದಂಥ ಯೋಚನೆಗಳನ್ನು ಕೊಡದೇ ಇರುವಂಥ ಕೇತು, ಅದನ್ನು ಮುಚ್ಚಿಡುವಂಥ ವ್ಯವಸ್ಥೆಯನ್ನು ಮಾಡುವ ಕೇತು ಆಚ್ಛಾದನೆ. ಇವೆರಡು ನಮ್ಮ ಜೀವನದಲ್ಲಿ ಉತ್ತಮವಾದ 1000 ಯೋಗಗಳಿದ್ದರೂ ಪಡೆಯದಂತಹ ಸ್ಥಿತಿಗತಿಗಳಿಗೆ ನಮ್ಮನ್ನು ದೂಡುತ್ತೆ. ಆದ್ದರಿಂದ ಅನೇಕರು ಅವರ ಯೋಗವನ್ನು ಪಡೆಯದ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಆತ್ಮೀಯ ಪ್ರಾರ್ಥನೆ ಮಾಡಿಕೊಳ್ತೇನೆ. ಕೋಟಿಗಟ್ಟಲೆ ಯಜ್ಞ ಕೊಟ್ಟು ತಕ್ಷಣ ದುಡ್ಡು ಕೊಟ್ಟು ಹೋಮ ಮಾಡಿಸ್ಬಿಟ್ರೆ ಎಲ್ಲ ಸರಿಯಾಗ್ತದೆ ಅಂತಲ್ಲ. ಹೋಮದ ಅನಿವಾರ್ಯತೆ ಇದ್ದಾಗ ಮಾಡಲೇಬೇಕಾಗುವುದು ಅವರವರ ಪಾಪಾಂಶಗಳ ಫಲವನ್ನು ಕಡಿಮೆ ಮಾಡಿಕೊಂಡು ದೈವ ಬಲವನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕಾಗಿ. ಅದೇ ರೀತಿಯಾಗಿ ನಿತ್ಯವೂ ಕೂಡ ಈ ಒಂದು ನಾಗಶಕ್ತಿ ಆರಾಧನೆ, ವಿನಾಯಕನ ಆರಾಧನೆ ಮಾಡಿದವರಿಗೆ ಸಮಸ್ತ ಹೋಮಗಳ ಫಲಗಳು ಅತ್ಯುತ್ತಮವಾಗಿ ಲಭ್ಯವಾಗುವುದರ ಜೊತೆಗೆ ನಿಮ್ಮ ತಾಯಿ ತಂದೆಗಳ ಆಶೀರ್ವಾದ ಬಲವು ಹೆಚ್ಚಿಗೆ ಸಿಗುವುದರ ಜೊತೆಗೆ ನಿಮ್ಮ ಯೋಗಗಳು ಕೂಡ ತೆರೆದುಕೊಳ್ತಾರೆ. ನೀವು ಪಡೆದುಕೊಂಡಂತಹ ಯೋಗ ಯಾರೂ ಕೂಡ ಇಲ್ಲಿ ಪಾಪಿಗಳಾಗಿ ಹುಟ್ಟಬೇಕು ಅಂತಿಲ್ಲ. ಪಾಪಾಂಶವನ್ನು ತೊಳೆದುಕೊಳ್ಳೋದಕ್ಕೆ ಭಾರತದಲ್ಲಿ ಜನ್ಮ ತಾಳುವಂಥದ್ದು. ಆದ್ದರಿಂದಾಗಿ ಇಲ್ಲಿ ಪುಣ್ಯಾಂಶವನ್ನು ಸಂಗ್ರಹ ಮಾಡಲಿಕ್ಕೆ ಯೋಗ್ಯವಾದ ಪ್ರತಿಯೊಬ್ಬರು ನೀವೆಲ್ಲ ಇದ್ದೀರಿ. ಹಾಗಾಗಿ ಸಿಂಹ ರಾಶಿ ಅಧಿಪತಿಯ ರವಿ ತೇಜಪುಂಜ ಬೆಳಗಾದರೆ ಅವನನ್ನು ನೋಡ್ಬೇಕು ನಾವು. ಅವನಿಲ್ಲದೆ ಜೀವ ವ್ಯುತ್ಪತ್ತಿ ಇಲ್ಲ. ಅಂತಹ ಒಂದು ಅದ್ಭುತವಾದ ರಾಶಿಯಲ್ಲಿ ನಿಮ್ಮ ಜನನ ಅತ್ಯಂತ ಪ್ರಕಾಶಮಾನವಾದಂತಹ ದೈಹಿಕಾಂತಿ ಅಥವಾ ಶಾರೀರಿಕ ಕಾಂತಿಯ ಜೊತೆಗೆ ಆ ಒಂದು ಮನೋಕಾಂತಿ, ನಿಮ್ಮ ಮನಸ್ಸಿನ ಶುದ್ಧತೆ ಅತ್ಯಂತ ಪ್ಯೂರ್ ಆಗಿರುತ್ತೆ. ಯಾಕೆಂತಂದರೆ ರವಿ ಚಂದ್ರ ನೋಡಿ, ಆ ರವಿ ಚಂದ್ರ ಸೇರಿದಾಗ ರವಿ ಆತ್ಮಕಾರಕನಾಗಿ, ಚಂದ್ರನು ಮನಃಕಾರಕನಾಗಿ, ಮನಸ್ಸು ಆತ್ಮದ ಜೊತೆ ಬೆರೆತಾಗಲೇ ಅಮಾವಾಸ್ಯೆ ಇಲ್ಲಿ 16/5 ಮೇದಂದು ಅವತ್ತು ಅಮಾವಾಸ್ಯೆ ಸೃಷ್ಟಿಯಾಗಿದೆ ಆ ಚಂದ್ರನಿಂದ. ನಿಮ್ಮ ರಾಶಿ ಕಾರಕನಾದ ಚಂದ್ರನು ರಾಶಿಯ ಅಧಿಪತಿಯ ಜೊತೆಗೆ ಸಂಯೋಗ ಹೊಂದುವುದರಿಂದ ಸಿಂಹ ರಾಶಿಯವರು ಅತಿ ಸುಲಭವಾಗಿ ಅಮಾವಾಸ್ಯೆಯ ದಿನ ಮಾಡುವಂತಹ ಸಮಸ್ತ ವಿಧ ಶತ್ರುಬಾಧ ನಿವಾರಣೆ, ಒಳಗಡೆ ಇರುವಂತಹ ಶತ್ರುಗಳು, ಯಾವ ನಮ್ಮ ಅತಿಯಾದ ಆಸೆ ಇತ್ಯಾದಿಗಳು ಎಲ್ಲ ನಮ್ಮ ಶತ್ರುಗಳೇ. ಹೊರಗಡೆ ನಮ್ಮನ್ನು ನೋಡಿ ಅನೇಕರು ನಮ್ಮ ಉನ್ನತಿಯನ್ನು ನೋಡಿ ಸಹಿಸಲಿಕ್ಕಾಗದೇ ಇದ್ದಂಥವರು ಎಲ್ಲ ಇರ್ತಾರೆ. ಅವರೆಲ್ಲರ ಆ ಮನೋಭಾವ ಸಂಪೂರ್ಣ ನಿರ್ಮೂಲನೆಯಾಗಿ ನಮ್ಮೆಡೆಗೆ ಅವರ ಸಹಕಾರ ಸಿಗುವಂತಾಗಲಿ ಅನ್ನೋ ಆ ದೃಷ್ಟಿಯಿಂದ ವಿಶಾಲವಾದ ಮನೋಭಾವನೆಯಿಂದ ವಿಶ್ವಶಾಂತಿಯನ್ನು ಕೂಡ ಸಂಕಲ್ಪಿಸಿ ಯಾರು ಈ ಒಂದು ಅನುಷ್ಠಾನವನ್ನು ಈ ಅಮಾವಾಸ್ಯೆ ದಿವಸ ಭರಣಿ ಮತ್ತು ಕೃತಿಕೆಯ ನಕ್ಷತ್ರ ದಿನ ಸಂಜೆ ಹೊತ್ತಿನಲ್ಲಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ಮಾಡ್ತಾರೋ ಅಂಥವರಿಗೆ ಈ ಒಂದು ಕೇತುವಿನ ಆಚ್ಛಾದನ ದೋಷ ನಿವಾರಣೆ ಆಗುತ್ತೆ. ಆ ರಾಶಿಯಲ್ಲೇ ಇರುವಂತಹ ನಿಮ್ಮ ಯೋಗವೇ ನಿಮಗೆ ತಿಳಿಯದಂಥ ಅವಸ್ಥೆಯಲ್ಲಿ ನೀವೇನಿದ್ದೀರಿ, ಅನೇಕ ವಿಧವಾಗಿ ತೊಂದರೆ ಅಂತ ಏನೇನು ಭಾವಿಸ್ತಾ ಇದ್ದೀರಿ, ಯಾವ ಮುಂದಿನ ಮಾರ್ಗಗಳು ತೋಚದೇ ಇರುವಂತಹ ಸ್ಥಿತಿಗತಿಗಳಲ್ಲಿದ್ದೀರಿ, ಅವರೆಲ್ಲರಿಗೂ ಕೂಡ ಅನೇಕರು ಅತ್ಯುತ್ತಮ ಮಾರ್ಗದಲ್ಲಿ ಸಾಗ್ತಾ ಇರ್ಬೋದು. ಅವರಿಗೆ ಈ ಕೇತುವಿನ ಆಚ್ಛಾದನೆ ಅವರ ಆರಾಧನೆ ಫಲದಿಂದ ನಿವಾರಣೆ ಆದರೆ ಅವರ ಯೋಗ ಅವರಿಗೆ ಗೊತ್ತಾಗಿ ಆ ಒಂದು ಅವಕಾಶಗಳು ಲಭ್ಯವಾಗಿರುತ್ತೆ. ಅವರ ಪಿತೃವರ್ಗದ ಆಶೀರ್ವಾದ ಬಲದಿಂದ ಅವರಲ್ಲಿ ಯೋಗವಿಲ್ಲದಿದ್ದರೂ ಆ ಯೋಗವನ್ನು ಪಡೆದು ಮುನ್ನುಗ್ಗಿರ್ತಾರೆ. ಆದರೆ ಇಲ್ಲಿ ಪಿತೃಕಾರಕನಾದಂಥ ರವಿಯು ಇಲ್ಲಿ ಭಾಗ್ಯದಲ್ಲಿ ಬಂದು ಭಾಗ್ಯದಿಂದ
ದಶಮಕ್ಕೂ ಕೂಡ ಪ್ರವೇಶ ಮಾಡಿ ಪಿತೃಸ್ಥಾನದ ಆ ಒಂದು ಅಧಿಪತಿಯ ಜೊತೆಗೆ ಬೆರೆತಿರುವಂಥದ್ದು. ನಿಮ್ಮ ಪಿತೃವರ್ಗದ ಆಶೀರ್ವಾದ ಬಲದಿಂದ ಭೂಯೋಗ ಇತ್ಯಾದಿಗಳು ಅನೇಕ ವಿಧವಾದ ಲಾಭಗಳನ್ನು ನಿಮ್ಮ ಪೂರ್ವಜರ ಎಲ್ಲರ ಆಶೀರ್ವಾದ ಬಲದಿಂದ ನಿಮ್ಮ ಪೂರ್ವಜನ್ಮದ ಪಾಪಾಂಶವೂ ತೊಳೆಯುವುದರ ಜೊತೆಗೆ ಪುಣ್ಯಾಶ ಸಂಗ್ರಹದ ಜೊತೆಗೆ ಅತಿ ದೊಡ್ಡ ಅಧ್ಯಾತ್ಮ ಲಾಭ ಮತ್ತು ಲೌಕಿಕ ಲಾಭವನ್ನು ಪಡೆಯುವಂಥ ಮಹಾಯೋಗ ಈ ಒಂದು ಚಂದ್ರನಿಂದ ನಿಮಗೆ ಲಭ್ಯವಾಗುತ್ತೆ. ಆದ್ದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿರುವ ಬರುವ ಯೋಚನೆಗಳೇ ನಿರ್ಣಯಕ್ಕೆ ಮೂಲ ಕಾರಣವಾಗಿ ನಿಮ್ಮ ರಾಶಿಯ ಚಂದ್ರನಾಗುವುದರಿಂದ, ಆ ರಾಶಿಯ ಅಧಿಪತಿ ರವಿ ಆಗುವುದರಿಂದ, ಚಂದ್ರನ ಮೂಲಕವಾಗಿ ಸಿಂಹ ರಾಶಿ ಆಗುವುದರಿಂದ ಆ ಒಂದು ಉತ್ತಮವಾದಂಥ ಪೂರ್ಣಿಮೆ ದಿವಸ ಉತ್ತಮವಾದ ನಿಮ್ಮ ಯಾವ್ಯಾವ ಮನೋಕಾಮನೆಗಳಿದೆ, ಅದಕ್ಕೆ ಏನೇನೆಲ್ಲ ವಿಘ್ನಗಳಿದೆ, ಆ ವಿಘ್ನಗಳ ನಿವಾರಣೆ ಜೊತೆಗೆ ಆ ಮನೋಕಾಮನೆಯನ್ನು ಕೆಲವರು ತಮಗೆ ಇರುವ ಯೋಗಕ್ಕನ್ನು ಎಷ್ಟಿದೆ ಅಂತ ಗೊತ್ತಿರೋದಿಲ್ಲ, ಅಷ್ಟನ್ನು ಬಿಟ್ಟು ಇನ್ನೂ ಬುಡದಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಯೋಗ ಮಹಾಯೋಗ ಇರ್ತದೆ. ಯಾವತ್ತೂ ಈ ಒಂದು ಮುಸುಕಿನ ಪರದೆ ಸರಿಯತ್ತೋ ಅವರ ನಿಜವಾದ ಸಾಮರ್ಥ್ಯ ಅವರಿಗೆ ಗೊತ್ತಾಗುತ್ತೆ. ಹನುಮಂತನಿಗೆ ಗೊತ್ತಾಗಿರಲಿಲ್ಲ. ಜಾಂಬುವಂತ ಬಂದು ಅವನ ಮನಸ್ಸಿನ ಪರದೆಯನ್ನು ಸರಿಸಬೇಕಾಯಿತು. ಆಗ ಹನುಮಂತನಿಗೆ ಆ ಲಂಕೆಯವರಿಗೆ ನಾನು ಜಿಗಿಯಬಲ್ಲೆ ಅನ್ನುವಂತಹ ಅವನ ಮೂಲ ಶಕ್ತಿ ಗೊತ್ತಾಯ್ತಲ್ಲ. ಹಾಗೆಯೇ ಕೇತು ಆಚ್ಛಾದಿತವಾದ ಮನಸ್ಥಿತಿ ಯಾರದ್ದೇ ಇದ್ದರೂ ಕೂಡ ಅವರ ನಿಜವಾದ ಸಾಮರ್ಥ್ಯವೇ ಅವರಿಗೆ ಅರಿವಿಗೆ ಬರುವುದಿಲ್ಲ, ಯೋಗಗಳೇ ಇಲ್ಲ ಎನ್ನುವ ಭೀತಿಗೆ ಒಳಗಾಗ್ಬಿಟ್ಟಿರ್ತಾರೆ. ಅದಕ್ಕೆ ನಾಗಶಕ್ತಿ ವಿನಾಯಕನ ಅಭಯ ಮುದ್ರಿಕೆ ಉಳ್ಳಂತಹ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದಲೇ ಆ ಭಯ ನಿವಾರಣೆ ಆಗ್ತದೆ. ಜೊತೆಗೆ ಸಮಸ್ತ ವಿಧವಾದಂತಹ ಉತ್ತಮ ಫಲಗಳು ಸಿಹಿ ರೂಪದಲ್ಲಿ ನಿಮ್ಮ ಜೀವನಕ್ಕೆ ನಾಗಶಕ್ತಿ ವಿನಾಯಕ ನೀಡ್ತಾನೆ. ಅದೇ ರೀತಿಯಾಗಿ ಈ ಸಿಂಹ ರಾಶಿಯ ದ್ವಿತೀಯ ಅಧಿಪತಿ, ಆರ್ಥಿಕ ಸ್ಥಿತಿಯ ಕೌಟುಂಬಿಕ ಸ್ಥಿತಿಯ ಅಧಿಪತಿಯಾದಂತಹ ಯಾವ ಬುಧ ಇದ್ದಾನೆ, ಬುಧನ ನೋಡಿ ಇಲ್ಲಿ ಅಷ್ಟಮದಿಂದ ಭಾಗ್ಯಕ್ಕೂ ಮತ್ತು ದಶಮಕ್ಕೂ ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಆ ಭಾಗ್ಯದಲ್ಲಿ ಭಾಗ್ಯಾಧಿಪತಿಯ ಜೊತೆಗೆ ಬೆರೆತು ಕುಲದೇವತಾ ಆರಾಧನೆ ಫಲ, ದುರ್ಗಿ ಆರಾಧನೆ ಫಲ ಎಲ್ಲವನ್ನ ಸಂಪೂರ್ಣವಾಗಿ ನೀಡಬಲ್ಲಂತಹ ಸಮಯ. ಈ ಊರ್ಧ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವ ರಾಷ್ಟ್ರಾಧಿಪತಿ ತನ್ನ ಉಚ್ಚ ಸ್ಥಾನದಿಂದಲೇ ಇರುವುದರಿಂದಾಗಿ, ರಾಶಿಯ ಕಡೆಗೆ ಗಮನ ಬರುವುದರಿಂದಾಗಿ ನಿಮ್ಮ ಅನೇಕ ಜನ್ಮದ ಉದ್ದೇಶವನ್ನು ಇಟ್ಟುಕೊಂಡು ಈ ಜನ್ಮದಲ್ಲಿ ಯಾವ ಫಲವನ್ನು ಪಡೆಯುವುದಕ್ಕೆ ನೀವು ಹುಟ್ಟಿದಿರೇ ಪೂರ್ವ ಅನೇಕ ಜನ್ಮದ ಉದ್ದೇಶಿತ ಕಾರ್ಯಗಳು ಕೂಡ ಯಶಸ್ವಿಯಾಗಬಲ್ಲವು. ಅಷ್ಟೊಂದು ಪ್ರಬಲವಾದ ಯೋಗವನ್ನು ರವಿ ಮತ್ತು ಬುಧರು ನಿಮಗೆ ಸೃಷ್ಟಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಬಳಸಿಕೊಳ್ಳುವಂಥ ಅರ್ಹತೆಯನ್ನು ಪಡೆಯೋದಕ್ಕಾಗಿಯೇ ನಾಗಶಕ್ತಿ ವಿನಾಯಕನ ಆರಾಧನೆ, ಮಾನಸ ಪೂಜೆ, ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ದಿನದ ಸಂಕಲ್ಪದ ಪೂಜೆ ಅತ್ಯಂತ ದೊಡ್ಡ ಫಲವನ್ನು ಕೊಡುತ್ತೆ. ಹೀಗೆ ಅನೇಕ ವಿಧವಾಗಿ ಅನೇಕರಿಗೆ ದೇವಿಯೇ ಕುಲದೇವರಾಗಿದ್ದರೆ ಚಂಡಿ ಪಾರಾಯಣವನ್ನು ಮಾಡಿಸಿ, ವಿಶೇಷವಾಗಿ ನಮ್ಮ ಪ್ಲೇ ಲಿಸ್ಟಿಗೆ ಹೋದರೆ ಅಲ್ಲೂ ಕೂಡ ಚಂಡಿ ಪಾರಾಯಣ ಲಭ್ಯ ಆಗುತ್ತೆ. ನಿಮಗೆ ಆರ್ಥಿಕವಾಗಿ ಹಿನ್ನಡೆ ಇದ್ದರೆ ಅಥವಾ ಮಾಡಿಸ್ಲಿಕ್ಕೆ ಅವಕಾಶಗಳು ಲಭ್ಯವಾಗದೇ ಇದ್ದರೆ, ನಿಮಗೆ ಉಪದೇಶವಿಲ್ಲದೆ ಇದ್ದರೆ ಖಂಡಿತವಾಗಿಯೂ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಅಮಾವಾಸ್ಯೆ ದಿವಸ 2 ಗಂಟೆಗಳ ಕಾಲ ನಿರಂತರವಾಗಿ ಅದನ್ನು ಕಣ್ಣು ಮುಚ್ಚಿಕೊಂಡು ಆಲಿಸುವ ಮೂಲಕವಾಗಿ ಆ ಒಂದು ಚಂಡಿ ಪಾರಾಯಣದ ಫಲವನ್ನು, ದುರ್ಗಾ ಮಾತೆಯ ಸಂಪೂರ್ಣ ಅನುಗ್ರಹವನ್ನು ಕೂಡ ಪಡಿಬೋದು. ಹಾಗೆ ಲಕ್ಷ್ಮೀನಾರಾಯಣ ಹೃದಯ, ಶುಕ್ರವಾರದ ಲಕ್ಷ್ಮಿ ಅನ್ನುವ ಇದರಲ್ಲಿದೆ, ಅದನ್ನು ಕೂಡ ಪಡೆಯುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ, ಸಂಕಲ್ಪ ಮಾನಸ ಪೂಜೆಯನ್ನು ಮಾಡಿ, ಸಂಕಲ್ಪದಲ್ಲಿ ಹಣಕಾಸಿಗೆ ವ್ಯವಸ್ಥೆಯನ್ನು ಕೇಳಿಕೊಂಡು ಆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಕೂಡ ಆಲಿಸಿ, ಅಷ್ಟೋತ್ತರವನ್ನು ಆಲಿಸುವುದರಿಂದ ನಿಮಗೆ ಅತ್ಯುತ್ತಮವಾದಂತಹ ಮಾರ್ಗ ಖಂಡಿತವಾಗಿ ಲಭ್ಯ ಆಗುತ್ತೆ. ನಿಮ್ಮ ಉನ್ನತಿಗೆ ನೀವೇ ಸಮಯವನ್ನು ನೀಡಬೇಕಾಗತ್ತೆ, ಅದೇ ಮುಖ್ಯವಾದಂಥ ದಾರಿ. ಆದ್ದರಿಂದಾಗಿ ತಿಂಗಳಲ್ಲಿ 1 ದಿವಸವಾದರೂ ಸರಿಯಾದ ಅಮಾವಾಸ್ಯೆ ದಿವಸ ಸಮಯವನ್ನು ಮಾಡಿಕೊಂಡು ಸರಿಯಾಗಿ 2-3 ಗಂಟೆಗಳ ಕಾಲ ಈ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇದನ್ನು ದಯವಿಟ್ಟು ಮಾಡಿ ಅಂತ ಹೇಳ್ತೀನಿ. ಆ ಎಲ್ಲದರ ಅನುಷ್ಠಾನದ ಫಲ ಮತ್ತು ನಿಮ್ಮ ಜೀವನದ ಸಮಸ್ತ ಯೋಗಗಳು ಕೂಡ ನಿಮಗೆ ಲಭ್ಯವಾಗಲಿ ಎಂಬುದಾಗಿ ನಾಗಶಕ್ತಿ ವಿನಾಯಕನಲ್ಲಿ ನಾವು ಕೂಡ ಆತ್ಮೀಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹಾಗೆಯೇ ತೃತೀಯದಲ್ಲಿ ಪೌರ್ಣಿಮೆ ಸಂಭವಿಸ್ತಾ ಇರುವುದು, ಆ ಪೌರ್ಣಿಮೆಯೆಂದು ಮಾಡುವ ನಿಮ್ಮ ಅನುಷ್ಠಾನ ನಿಮ್ಮ ಮಾತುಕತೆಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಸಂಪೂರ್ಣವಾದ ಸಹೋದರ ಸಹಕಾರದೊಂದಿಗೆ ಅತ್ಯುತ್ತಮವಾದಂತಹ ಉತ್ತಮವಾದ ಮನೋಕಾಮನೆಗಳ ಸಿದ್ಧಿಗೆ ಕಾರಣವಾಗುತ್ತೆ. ಇನ್ನು ಚತುರ್ಥದ ಅಧಿಪತಿಯಾದ ಕುಜನು ಇಲ್ಲಿರುವುದರಿಂದ ಈಗಾಗಲೇ ಹೇಳಿದಂತಹ ಮಾರ್ಗವನ್ನು ಅನುಸರಿಸಿದಾಗ ಮಾನಸಿಕ ನೆಮ್ಮದಿ, ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳು, ಮಾತೃವಿನ ಆಶೀರ್ವಾದ ಇತ್ಯಾದಿಗಳು ಅತಿ ಸುಲಭವಾಗಿ ಲಭ್ಯವಾಗುತ್ತೆ. ದೇವತಾರಾಧನೆ, ದೇವಿಯ ಆರಾಧನೆ ಫಲ ಕೂಡ ಅತಿ ಸುಲಭವಾಗಿ ಲಭ್ಯವಾಗೋದಕ್ಕೆ ಚತುರ್ಥಾಧಿಪತಿ ಇಲ್ಲಿ ಭಾಗ್ಯದಲ್ಲಿ ಗೋಚರನಾಗ್ತಾ ಇರುವಂಥದ್ದು ಅತಿ ದೊಡ್ಡ ಒಂದು ಅವಕಾಶ. ಸ್ವಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾನೆ. ನೀವು ಮುಖ್ಯವಾಗಿ ಪಡೆದ ಪೂರ್ವಜನ್ಮದ ಉತ್ತಮವಾದ ದೇವಿಯ ಆರಾಧನೆ ಫಲ, ಭೂಯೋಗ, ಬಂಗಾರ ಯೋಗಾದಿಗಳನ್ನು ಆ ಮೂಲಕವಾಗಿ ಪಡೆಯುವಂತಹ ಮಹಾಯೋಗ ಲಭ್ಯವಾಗುತ್ತೆ.
ಪಂಚಮಾಧಿಪತಿಯಾದಂತಹ ಗುರುವು ಏಕಾದಶದಲ್ಲಿ ಆ ದಶಮಾಧಿಪತಿಯೊಂದಿಗೆ ವಿರಾಜಮಾನನಾಗಿದ್ದರಿಂದ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲದ ಜೊತೆಗೆ ಈ ಜನ್ಮದ ಅಧ್ಯಾತ್ಮ ಸಾಧನೆಯ ನಿರಂತರ ಒಂದು ಸಾಧನೆಯೊಂದಿಗೆ ನೋಡಿ ಎಲ್ಲವೂ ಅತ್ಯಂತ ದೊಡ್ಡ ಫಲ ಏಕಾದಶಿಯಲ್ಲಿ ಗುರು ಶುಕ್ರ ಯುತಿ ಇತ್ಯಾದಿಗಳು ಅದು ಇದೆ ಅಂತಲೇ ಗೊತ್ತಾಗದೇ ಇರುವುದೇ ಕೇತು ನಿಮ್ಮ ರಾಶಿಯಲ್ಲಿರುವಂಥದ್ದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ನಂತರದಲ್ಲಿ ಧನಾತ್ಮಕ ಎಲ್ಲ ಫಲಗಳನ್ನು ಪಡೆಯುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ನಿತ್ಯವೂ ಕೂಡ ಮಾಡಬೇಕಾದಂಥ ಸ್ಥಿತಿಗತಿಗಳು ನಿಮಗೆ ಇದೆ. ಮಾನಸ ಪೂಜೆ ನಿಮಗೆ ಅತಿ ಸುಲಭವಾಗಿ ಅತಿ ಹೆಚ್ಚಿನ ಫಲವನ್ನು ನೀಡಬಲ್ಲದು. ಮುಂದಿನ ಮಾರ್ಗವನ್ನು ಖಂಡಿತವಾಗಿ ನಿಮಗೆ ತೋರಬಲ್ಲದು. ಆ ನಂಬಿಕೆ ನಿಮಗೆ ಬೇಕು. ಅದರಂತೆ ನಿಮ್ಮ ಶ್ರದ್ಧಾ ಭಕ್ತಿ ಮತ್ತು ಸಮಯ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ನಾಗಶಕ್ತಿ ವಿನಾಯಕ ನಿಮ್ಮ ಕೈ ಬಿಡಲಾರ. ಅದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಈ ಒಂದು ಪಂಚಮಾಧಿಪತಿ ಜ್ಞಾನಕಾರಕನ ಅಂತ ಗುರು, ಪಿತೃಸ್ಥಾನದ ಅಧಿಪತಿ ಆದ ಗುರು, ಎಲ್ಲ ರೀತಿಯಿಂದಾಗಿಯೂ ನಿಮ್ಮ ಪೂರ್ವ ಜನ್ಮದ ಉದ್ದೇಶವನ್ನು ತೋರಿಸ್ತಾ ಇರುವಂಥ ಗುರು ಅತ್ಯಂತ ಮಹಾಜ್ಞಾನವನ್ನು ತೆರೆದಿಡುವ ಯೋಗವನ್ನು ಮಾಡ್ತಾನೆ. ಆ ಮೂಲಕವಾಗಿ ನಿಮ್ಮ ಜ್ಞಾನವೇ ನಿಮ್ಮ ಜೀವನದ ಏಕಾದಶದ ಲಾಭವನ್ನು ನೀಡಬಲ್ಲ ಮಹಾಯೋಗವಾಗಿ ಪರಿವರ್ತನೆ ಆಗುತ್ತೆ. ಹಾಗೆಯೇ ಇನ್ನು ರಾಶಿಯಿಂದ 6ನೇ ಮನೆಯ ಅಧಿಪತಿ ಅಂತಹ ಶನೈಶ್ವರನು ಇಲ್ಲಿ ಅಷ್ಟಮದಲ್ಲಿ ಕುಳಿತುಕೊಂಡು ಶತ್ರು ಸಂಹಾರಾದಿಗಳನ್ನು ಮಾಡಿ ನಿಮಗೆ ದೀರ್ಘಾಯುಷ್ಯವನ್ನು ಕೊಡ್ತಾ ಇದ್ದಾನೆ. ಅನೇಕ ವಿಧವಾದಂತಹ ರೋಗ ಬಾಧೆಗಳಿಂದ ದೂರ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಶನೈಶ್ವರನು ನೀಡ್ತಾ ಇದ್ದಾನೆ. ಪೂರ್ವಜನ್ಮಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆಯನ್ನು ಹಾಗೆ ಅನೇಕ ವಿಧವಾದ ರೋಗವಿದ್ದರೂ ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಔಷಧೋಪಚಾರಗಳನ್ನು ಮಾಡುವ ಮೂಲಕವಾಗಿ ನಿಮಗೆ ಅತ್ಯುತ್ತಮವಾದ ಫಲ ಲಭ್ಯವಾಗುತ್ತೆ. ಸಪ್ತಮದಲ್ಲಿಯೇ ರಾಹು ಇರುವುದರಿಂದಾಗಿ ನಿಮ್ಮ ರಾಶಿ ಚಂದ್ರನಾಗಿ ರಾಶಿ ತೋರಿಸುವಂತಹ ಕಾರಕ ಚಂದ್ರನಾಗಿ ಸಪ್ತಮ ರಾಹು ಚಂದ್ರ, ಈ ರಾಹುವಿನ ದೃಷ್ಟಿ ನಿಮ್ಮ ರಾಶಿಗೆ ಬೀಳುವುದರಿಂದಾಗಿ ಮತ್ತು ಚಂದ್ರನಿಂದಲೇ ಉಂಟಾದ ಯೋಚನೆಗಳಿಂದ ಬುಧನು ನಿರ್ಣಯಕಾರಕನಾಗುವುದರಿಂದ ರಾಹು ಬುದ್ಧಿಯನ್ನು ಭ್ರಮಿಸುವಂತೆ ಮಾಡುವಾಗ ಬರುವ ಯೋಚನೆಗಳ ಮೇಲೂ ಅವನ ಪ್ರಭಾವವನ್ನು ಬೀರ್ತಾನೆ. ಈ ಒಂದು ಕೇತು ರಾಹುಗಳು ಪರಸ್ಪರ ಯುತಿಯನ್ನು ಹೊಂದಿದ್ದರಿಂದ ಯೋಚನೆ ಮತ್ತು ನಿರ್ಣಯಗಳ ಮೇಲೆ ಅತಿಯಾದ ದೊಡ್ಡ ಹೊಡೆತವನ್ನು ಕೊಡ್ತಕ್ಕಂತಹ ಮಾಯೆಯನ್ನು ಆವರಿಸುವಂತಹ ಗ್ರಹಗಳಾಗಿವೆ. ಆದ್ದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವ ಮೂಲಕ ನಿಮ್ಮ ಉದ್ಯೋಗದ ಪಾರ್ಟ್ನರ್ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಪತಿ ಇರ್ಬೋದು, ನಿಮಗೆ ಸಹಕಾರ ನೀಡ್ತಾ ಇರುವಂಥ ಜನರಿರ್ಬೋದು, ಅವರೆಲ್ಲರೂ ಕೂಡ ಮೋಸ ಮಾಡಿದ ಭಾವನೆಗಳು ಅಥವಾ ಸುಳ್ಳು ಹೇಳುವಂತಹ ನೀತಿಗಳು ಅಥವಾ ಅನೇಕ ವಿಧವಾದಂಥ ಅಸಾಮರಸ್ಯತೆ ಎನ್ನುವಂಥದ್ದು ಏನು ನಡೆಯುತ್ತೆ, ಈ ಸಾಮರಸ್ಯತೆಗೆ ಕೊರತೆ ಉಂಟಾಗುವ ಎಲ್ಲ ದೋಷಗಳು ರಾಹುವಿನಿಂದ ಉಂಟಾಗುವುದರಿಂದ ಆ ಸಮಸ್ತ ದೋಷಗಳು ನಿವಾರಣೆ ಆಗಲಿ ಎಂಬುದಾಗಿ ನಾಗಶಕ್ತಿ ವಿನಾಯಕನನ್ನು ಈ ರಾಹು ನಿಮ್ಮ ಜಾತಕದಲ್ಲಿ ಯಾವ ನಕ್ಷತ್ರದಲ್ಲಿ ಇದ್ದಾನಲ್ಲ ಮತ್ತು ಈಗ ಯಾವ ನಕ್ಷತ್ರದಲ್ಲಿ ಇದ್ದಾನಲ್ಲ ಇವೆರಡೂ ನಕ್ಷತ್ರದ ದಿವಸ ಸಂಕಲ್ಪ ಮಾಡಿ ಖಂಡಿತವಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ದೃಢ ಸಂಕಲ್ಪದೊಂದಿಗೆ ಮಾಡಿ ಆ ಮೂಲಕವಾಗಿ ಉತ್ತಮ ಫಲ ಪಡಿಬೋದು. ಇನ್ನು ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನೇಶ್ವರನಾಗಿದ್ದು ಅತ್ಯುತ್ತಮವಾದ ದೀರ್ಘಾಯುಷ್ಯವನ್ನು ಗೋಚಾರ ಕೊಡ್ತಾ ಇದ್ದಾನೆ. ಹಾಗೆಯೇ ಈ ಭಾಗ್ಯದಲ್ಲಿರುವ ಎಲ್ಲ ಗ್ರಹಗಳ ಬಗ್ಗೆ ಈಗಾಗಲೇ ಹೇಳಿದೆ. ಇಂತಹ ಅತ್ಯುತ್ತಮವಾದಂತಹ ಫಲವನ್ನು ಈ ಒಂದು 16/5 ಮೇ ಎಂದು ನೀವು ಮಾಡುವಂತಹ ಅನುಷ್ಠಾನ ಬಲದಿಂದ ಸಂಪೂರ್ಣ ಫಲವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಅದಕ್ಕಾಗಿ ನಿಮ್ಮ ಉನ್ನತಿಗೋಸ್ಕರ ನಿಮ್ಮ ಜೀವನದ ಮಹಾಪರಿವರ್ತನೆಗೆ ಸಮಯವನ್ನು ಮೀಸಲಾಗಿದೆ. ಹಾಗೆಯೇ ದಶಮದಲ್ಲಿಯ ಅಧಿಪತಿ ಶುಕ್ರನಾಗಿ ದಶಮವನ್ನು ಪ್ರವೇಶ ಮಾಡ್ತಾ ಇರುವುದು ಇದು ಅತಿ ದೊಡ್ಡ ಲಾಭಾಂಶವನ್ನು ನಿಮ್ಮ ಉದ್ಯೋಗದಲ್ಲಿ ಉನ್ನತಿಯನ್ನು ಕೊಡ್ತಾ ಇದೆ. ಗುರು ಮತ್ತು ಶುಕ್ರರು ಏಕಾದಶದಲ್ಲಿ ಬಂದು ವ್ಯಯಾಧಿಪತಿಯಾದ ಚಂದ್ರನೇ ರಾಷ್ಟ್ರಾಧಿಪತಿಯಾಗಿ ಪೌರ್ಣಿಮೆಯಿಂದ ಯಾವುದೆಲ್ಲ ಕಳ್ಕೊಂಡಿದ್ದೀರಾ ಅದನ್ನು ಪಡೆಯೋದಕ್ಕೆ ಅಮಾವಾಸ್ಯೆಯಿಂದ ಸಂಕಲ್ಪ ಮಾಡಿ ಯಾವುದನ್ನೆಲ್ಲ ಮುಂದೆ ಪಡೆಯಬೇಕು ಪೌರ್ಣಿಮೆಯಿಂದ ಸಂಕಲ್ಪ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಆ ಮೂಲಕವಾಗಿ ನಿಮಗೆ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯ ಫಲ ಲಭ್ಯವಾಗಲಿ ಅಂತ ತಮ್ಮಲ್ಲಿ ಆ ನಾಗಶಕ್ತಿ ವಿನಾಯಕನಲ್ಲಿ ನಿಮ್ಮಲ್ಲಿ ಆ ಆರಾಧನೆ ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಆ ಒಂದು ನಾಗಶಕ್ತಿ ವಿನಾಯಕನಲ್ಲಿ ನಿಮಗೆ ಫಲವನ್ನು ನೀಡು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ. ಹಾಗೆ ಮುಂದಿನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಿಮ್ಮ ಸಂಸ್ಕಾರವನ್ನು ವಿಶಾಲ ಮನೋಭಾವನೆಯನ್ನು ತೋರಿಸ್ತಾ ಇರುವಂಥ ನಿಮ್ಮಂಥವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಮುಂದಿನ ವಿಡಿಯೋವನ್ನು ನೋಡುವ ಮೂಲಕವಾಗಿ ಸಂಪೂರ್ಣ ನಮಗೆ ಎಲ್ಲ ರೀತಿಯಾದಂತಹ ಸಹಕಾರದ ಮನೋಭಾವನೆಯೊಂದಿಗೆ ನಿಮಗೂ ಕೂಡ ಉನ್ನತಿ ಆಗುವಂತಹ ಚಿಂತನೆಯೊಂದಿಗೆ ಮುಂದಿನ ವಿಡಿಯೋವನ್ನು ನೋಡಬೇಕಾಗಿ ವಿನಂತಿ. ನಮಸ್ತೆ ಮಿತ್ರರೇ, ಈಗ ಚೈತ್ರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ರಂಗನಾಥ ನಂಜಪ್ಪ ಅವರು ಈ ಬಾರಿಯ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿದ್ದಾರೆ. ನಮಸ್ತೆ ರಂಗನಾಥ್ ಅವರೇ. ಈಸ್ ಇಟ್ ಜಿಯೋಗ್ರಫಿ ಕ್ಲಾಸ್ ಆರ್ ಅಸ್ಟ್ರಾಲಜಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಿತ್ರರೇ, ಇವರ ಕಾಮೆಂಟನ್ನು ಗಮನಿಸಿ ಹಾಗೂ ರಂಗನಾಥ್ ಅವರೇ ನೀವು ಕೂಡ ಅರ್ಥೈಸಿಕೊಳ್ಳಿ. ನಮ್ಮ ಋಷಿ ವಿಜ್ಞಾನಿಗಳು ಸಹಸ್ರಾರು ವರ್ಷಗಳಿಂದ ಯಾವ
ಜಗತ್ತಿನ ಎಲ್ಲ ಭೂಭಾಗವು ಕೂಡ ಇನ್ನು ನಾಗರಿಕತೆ ಎನ್ನುವ ಶಬ್ದವನ್ನು ಕೇಳಿಲ್ಲವೋ ಅಂತಹ ಸಮಯದಲ್ಲಿ ವೇದಾದಿಗಳನ್ನು ಅಧ್ಯಯನ ಮಾಡಿ ಆ ವೇದಗಳನ್ನು ಸಮಾಧಿ ಸ್ಥಿತಿಯಲ್ಲಿ ತಂದು ಜಗತ್ತಿನ ರಹಸ್ಯ ಮತ್ತು ಜೀವನದ ರಹಸ್ಯ ಎಲ್ಲವನ್ನು ಅರ್ಥೈಸಿಕೊಂಡು ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯನ್ನು ಕಣ್ಣು ಮುಚ್ಚಿಕೊಂಡು ತಮ್ಮ ಪಿಂಡಾಂಡದಲ್ಲಿ ಗ್ರಹಿಸಿ ಹೇಳಿದಂತಹ ಋಷಿ ವಿಜ್ಞಾನಿಗಳು ಇಡೀ ಸಂಪೂರ್ಣ ಬ್ರಹ್ಮಾಂಡವನ್ನು ಕಣ್ಣು ಮುಚ್ಚಿಕೊಂಡು ಹೇಳ್ತಾರೆ. ಅದನ್ನೇ ಇವತ್ತು ಪಂಚಾಂಗ ಎಂಬುದಾಗಿ ಈ ರೀತಿಯಾಗಿ ನಿಮ್ಮ ಪಂಚಾಂಗದಲ್ಲಿ ಅವರ ಗಣಿತ ಲೆಕ್ಕಾಚಾರದ ಮೂಲಕವಾಗಿ ಗ್ರಹಗತಿಗಳ ಅಂತರವನ್ನು ನಿಖರವಾಗಿ ತಿಳಿದುಕೊಂಡು ಗಣಿತದ ಲೆಕ್ಕಾಚಾರದಲ್ಲಿ ಇಡೀ ಗ್ರಹ ಸ್ಥಿತಿಯನ್ನು ಈ ರೀತಿಯಾಗಿ ಭೂಮಿಯ ಸುತ್ತ ಯಾವ ಪರಿಧಿಯಲ್ಲಿ ಎಷ್ಟೆಷ್ಟು ದೂರದಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಡಿಗ್ರಿಯಲ್ಲಿ ಸಂಚರಿಸ್ತವೆ ಎನ್ನುವಂತಹ ಅತ್ಯಂತ ನಿಖರ ಮಾಹಿತಿಯನ್ನು 10,000 ವರ್ಷಗಳ ಹಿಂದಿನಿಂದಲೂ ಅನೇಕ ಋಷಿ ವಿಜ್ಞಾನಿಗಳು ನಮಗೆ ನೀಡಿದ್ದಾರೆ. ಹಾಗಾಗಿ ಜಿಯೋಗ್ರಫಿ ಅಥವಾ ನೀವು ಆಸ್ಟ್ರಾನಮಿ ಆ್ಯಂಡ್ ಆಸ್ಟ್ರಾಲಜಿ ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಭವಿಷ್ಯ ಅನ್ನುವಂತಹ ಚಿಂತನೆಯೊಂದಿಗೆ ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಬೇಡಿ. ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಜೀವನಕ್ಕೆ ಬೆಳಕನ್ನು ನೀಡುವ ಈ ಸೂರ್ಯನನ್ನು ಆಧಾರವಾಗಿ ಇಟ್ಟುಕೊಂಡಂತಹ ನವಗ್ರಹ ಮಂಡಲದ ಜೊತೆಗೆ ನಮ್ಮ ಜೀವನದ ಎಲ್ಲ ಆಗುಹೋಗುಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ ಮಹಾವಿಜ್ಞಾನಿಗಳ ಒಂದು ಮೂಲ ತತ್ವಗಳು ಇಲ್ಲಿ ಗೋಚರವಾಗ್ತವೆ. ಆದ್ದರಿಂದ ಇಲ್ಲಿ ಭೂಮಿ ಇದ್ದರೆ ಇಲ್ಲಿ ಮೇಷರಾಶಿಯಾಗಿ 360 ಡಿಗ್ರಿಯನ್ನು ಈ ಒಂದು 12 ವಿಭಾಗದಲ್ಲಿ ವಿಭಾಗಿಸಲಾಗಿದೆ. ಹಾಗಾಗಿ ಆ ಮೂಲಕವಾಗಿ ಪ್ರಕೃತಿಯ ಮಧ್ಯದಲ್ಲಿ ಅಲ್ಲಿ ನಮಗೆ ದ ರಾ ಬೇಂದ್ರೆಯವರ ಕವನ ನೆನಪಾಗುತ್ತೆ. ವಿಶ್ವಮಾತೆಯ ಗರ್ಭಕಮಲ ಸಂಜಾತ ಪರಾಗ ಪರಮಾಣು ಕೀರ್ತಿ ನಾನು. ಎಂಥ ಅದ್ಭುತವಾದ ಕವನವನ್ನು ಇದೇ ಆಧಾರದ ಮೇಲೆ ಬರೆದಿದ್ದಾರೆ. ಅಂತಹ ಕವಿ ಮಾತುಗಳನ್ನು ಅರ್ಥೈಸಿಕೊಳ್ಳಿ. ಆ ಒಂದು ಕವಿಯ ಮುಂದಿನ ಪಂಕ್ತಿಗಳನ್ನು ಓದಿ ಖಂಡಿತವಾಗಿಯೂ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಮಹಾಜ್ಞಾನಿಗಳಲ್ಲ, ಪರಿಪೂರ್ಣ ಸಂಪೂರ್ಣವಾಗಿ ಸರ್ವಜ್ಞರು ಯಾರೂ ಜಗತ್ತಿನಲ್ಲಿಲ್ಲ. ಆದರೆ ಜಗದ್ಗುರುಗಳಾದಂಥವರು ಅನೇಕರಿಂದ ಋಷಿ ವಿಜ್ಞಾನಿಗಳಿಂದ ಮಹಾಜ್ಞಾನದ ಅಮೃತ ಧಾರೆ ನಿರಂತರವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ನಮ್ಮ ಋಷಿ ವಿಜ್ಞಾನಿಗಳಿಂದ ನೀಡಲ್ಪಟ್ಟಿದೆ. ಹಾಗಾಗಿ ಈ ಖಂಡಿತವಾಗಿಯೂ ಇಂತಹ ಅದ್ಭುತವಾದ ಜ್ಞಾನವನ್ನು ನಮ್ಮ ಸಂಸ್ಕೃತ ಭಾಷೆಯನ್ನು ಮತ್ತು ಆ ಒಂದು ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಬೇರುಗಳತ್ತ ಸರಿಯಾದ ದೃಷ್ಟಿಕೋನದಿಂದ ನೋಡಿ ಅಧ್ಯಯನಶೀಲರಾಗಿ ನಮ್ಮ ಭಾರತವನ್ನು ನಾವು ಹೆಮ್ಮೆಯಿಂದ ಗೌರವಿಸೋಣ. ನಮ್ಮ ಋಷಿಮುನಿಗಳಿಗೆ ತಲೆಬಾಗಿ ನಮಿಸೋಣ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ
नागयज्ञोपवीतिनम् नागयज्ञोपवीतेन भूषितो यज्ञकारणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वमङ्गलमाङ्गल्यं सर्वशक्तिप्रदायकम् वन्देऽहं सततं भक्त्या नागशक्तिविनायकम् नागशक्तिविनायकम् ध्यायामि देवदेवेश भक्तानां ध्यानगोचरा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् भक्तानां ध्यानगोचराय नमः ध्यानं समर्पयामि आवाहयामि ते भक्त्या शीघ्रमागच्छ हे प्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि स्वागतं स्वागतं सर्वगर्वघ्ना सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि आसनमर्पयेतुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महाप्रभवे नमः आसनं समर्पयामि पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि आचम्यतां महादेवा मुदया तव शुण्डया
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नागयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायका ब्रह्माण्डव्यापिनं वन्दे नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकम्
नागशक्तिविनायकम् धूर्जटेः प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यम् लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकम् नागशक्तिविनायकम् प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि हस्तप्रक्षालनम् हस्तौ क्षालय देवेश सोमसूर्याग्निलोचना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सुमङ्गलनिरञ्जनाय नमः नीराजनं समर्पयामि पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सदन्ताभयमुद्रकाय नमः पुष्पाञ्जलिं समर्पयामि प्रदक्षिणनमस्कारः प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अङ्कुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ,
ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ, ಕುಲಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. मनसोद्दिष्ट प्रार्थनां समर्पयामि। अनेन श्रीनागशक्तिविनायक मानस पूजाराधन कर्मणा श्रीनागशक्तिविनायक प्रीयता। प्रसादं देहि भगवन्, प्रसीद मम देवता। ब्रह्माण्डव्यापिनं वन्दे नागशक्तिविनायकं, नागशक्तिविनायकं, नागशक्तिविनायकं। प्रसीद प्रसीद ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.